ಲೇ ಪುಟಮಿ, ಇವತ್ತು ಏನು ಅಡುಗೆ ಮಾಡ್ತಾ ಇದೀಯ ನೀನು? ಇವತ್ತು ಜೋಳದ ರೊಟ್ಟಿ ಮಾಡಿ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ ರೀ. ಹಾಗಾದರೆ ಬೇಗ ರೊಟ್ಟಿ ಹಾಕ್ಕೊಡು, ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ. ಹಾಂ ಆಯಿತು, ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ, ನೀವು ಕಾಫಿ ಕುಡಿತಾ ಇರಿ, ಅಷ್ಟರಲ್ಲಿ ರೊಟ್ಟಿ ಹಾಕ್ಕೊಡ್ತೀನಿ. ಹೋಳಿ ಒಂದೊಂದೇ ಬಿಸಿ ಬಿಸಿಯಾಗಿ ತಿನ್ನಿ, ತಿಂದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳಿ. ಲೇ ಪುಟ್ಟಮ್ಮಿ, ನೀನು ಮಾಡಿದ್ಯಾ ಅಂದಮೇಲೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ ಕಣೆ. ನೀನು ಮಾಡಿರೋ ರೊಟ್ಟಿಗೆ ಹೆಸರಿಡೋಂಗೆ ಇಲ್ಲ. ಎಣ್ಗಾಯಿ ಪಲ್ಯ ಅಂತೂ ಸೂಪರಾಗಿದೆ. ಸಾಕು ಸಾಕು ಹೊಗಳಿದ್ದು, ನನಗೆ ಗೊತ್ತು ನೀವು ಯಾಕೆ ಹೊಗಳ್ತಾ ಇದ್ದೀರಾ ಅಂತ. ಇನ್ನೊಂದು ರೊಟ್ಟಿ ಹಾಕ್ತಾಳೋ ಇಲ್ವೋ, ಬೈದು ಬಿಡ್ತಾಳೇನೋ ಅಂತ ನನಗೆ ಗೊತ್ತು. ಹಾಗೆ ತೋಟದ ಹತ್ರ ಎಲ್ಲ ಗಿಡಗಳು ಚೆನ್ನಾಗಿದ್ದಾವ? ಮೊನ್ನೆ ತೆಂಗಿನ ಗಿಡಗಳೆಲ್ಲ ನಾಟಿಸಿದ್ನಲ್ಲ, ಚೆನ್ನಾಗಿದ್ದಾವ? ಹ್ಞೂ ಚೆನ್ನಾಗಿದ್ದಾವೆ. ಎಲ್ಲೋ ಒಂದೊಂದು ಗಿಡ ಮಾತ್ರ ಒಣಗಿಬಿಟ್ಟಿದ್ದಾವೆ. ಅಲ್ಲೆಲ್ಲ ಇನ್ನೂ ಹೊಸ ಗಿಡಗಳನ್ನ ತರಿಸ್ಬಿಟ್ಟು ನೆಡಬೇಕು ಕಣೆ. ಹೂ ನೆಟ್ರೆ ಆಯಿತು ಬಿಡಿ, ಇನ್ನೇನು ಮಾಡೋಕ್ಕಾಗ್ತದೆ. ನಮ್ಮ ರೈತರ ಜೀವನ ಇಷ್ಟೇ ಅಲ್ವಾ, ಬರೀ ಲಾಸ್ ಮಾಡ್ಕೊಳ್ಳೋದೇ ಆಯಿತು, ಲಾಭ ಅಂತೂ ಏನೂ ಇಲ್ಲ. ಹ್ಞೂ ಕಣೆ ಪುಟ್ಟಮ್ಮಿ, ನೀನು ಹೇಳ್ದಂಗೆ ಈ ಸಲ ವ್ಯವಸಾಯ ಮಾಡೋರಿಗೆಲ್ಲ ನಷ್ಟನೇ. ಯಾಕಂದರೆ ಈ ಸರಿಯಾಗಿ ಮಳೆ ಬೆಳೆನೂ ಏನೂ ಸರಿಯಾಗಿ ಆಗಲೇ ಇಲ್ಲ ನೋಡು. ಏನು ಮಾಡೋದು, ನಮ್ಮ ರೈತರಿಗಿರೋ ಕಷ್ಟ ಇನ್ಯಾರಿಗೂ ಇಲ್ಲ. ಹಾಂ, ಹಾಗೆ ನಿಮ್ಗೆ ಇನ್ನೊಂದು ರೊಟ್ಟಿ ಕೊಡಲಾ? ಇಲ್ಲ ಇಲ್ಲ ಬೇಡ, ಸಾಕು, ಹೊಟ್ಟೆ ತುಂಬಿತು. ಈಗ ತಾನೇ ಕಾಫಿ ಕುಡಿದ್ನಲ್ಲ, ಹಿಂದೆಲೇನೆ ರೊಟ್ಟಿ ತಿಂದೆ, ಹೊಟ್ಟೆ ತುಂಬಿತು. ಓ ಹೌದಾ? ಹಾಗೆ ಈ ಹುಡುಗ ಎಲ್ಲೋದ ನೋಡಿದ್ರಾ? ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅವನು. ಅವನು ಬೆಳಗ್ಗೆ ಬಂದು ನನ್ನ ಹತ್ರ ಕಾಸು ಕೇಳ್ದ, 2,000 ರೂಪಾಯಿ ಕಾಸು ಕೊಡ್ತಾತ ಅಂತ. ನಿನ್ನ ಹತ್ರ ಕಾಸು ಕೇಳಿದ್ನ? ಯಾಕೆ? ತಾತ, ಸ್ಕೂಲಲ್ಲಿ ಎಲ್ಲರೂ ಟೂರ್ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ, ಕಾಸು ಕೊಡು ತಾತ ಅಂದ. ನಾನು ಇಲ್ಲಪ್ಪ, ನೀನು ಇನ್ನೂ ಚಿಕ್ಕ ಹುಡುಗ, ನೀನು ಸ್ವಲ್ಪ ದೊಡ್ಡವನಾಗಿವನಂತೆ, ಆಮೇಲೆ ಹೋಗಿವಿ, ಇವಾಗ ಬೇಡ ಅಂತಂದೆ. ಅದಕ್ಕೆ ನೀನಂತ ಡಬ್ಬ ತಾತ ಈ ಊರಲ್ಲಿ ಎಲ್ಲಿ ಇಲ್ಲ ಅಂತಂದ್ಬಿಟ್ಟು ಬೈಕೊಂಡು ಅಲ್ಲಿ ಮುಂಚ್ಕೊಂಡು ಕೂತಿದ್ದಾನೆ. ಅಯ್ಯೋ ಒಳ್ಳೆ ಹುಡುಗ, ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೊತಾನೆ. ಅವನು ಇನ್ನೂ ಚಿಕ್ಕವನು ಬಿಡ್ರಿ, ಬೇಡ. ನನಗೂ ಟೂರ್ ಕಳ್ಸಕ್ಕೆ ಭಯ ಆಗ್ತದೆ. ಮೊನ್ನೆ ಟಿ ವಿಲೆಲ್ಲ ನೋಡ್ಲಿಲ್ವಾ, ಪಾಪ 3 ಹುಡುಗರು ಬೀಚಲ್ಲಿ ಮುಳುಗಿ ಸತ್ತೋದ್ರಂತೆ. ಅಯ್ಯೋ ನನಗೂ ಈ ಹುಡುಗರನ್ನ ಕಳ್ಸೋಕ್ಕೆ ಭಯ ಆಗ್ತದಪ್ಪ. ಹ್ಞೂ ಕಣೆ, ನನಗೂ ಅದಕ್ಕೆ ಭಯ ಆಯಿತು. ಬೇಡಪ್ಪ, ಈ ಮಕ್ಕಳನ್ನ ಎಲ್ಲಿ ಕಳ್ಸೋದು ಬೇಡ, ಎಲ್ಲಿಗಾದ್ರೂ ಆಗಲಿ ನಾವೇ ಕರ್ಕೊಂಡು ಹೋಗೋಣ ಅಂತ ನಾನು ಸುಮ್ಮನಾದೆ. ಈ ಸಣ್ಣ ಹುಡುಗರು ಗೊತ್ತಾಗಲ್ಲ, ಏನಿಲ್ಲ, ಪಾಪ ಹೋಗ್ಬಿಡ್ತಾರೆ. ಹೌದು, ಇವಾಗ ಎಲ್ಲಿದ್ದಾನೆ ಅವನು? ಅಲ್ಲೇ ಆಚೆ ಕೂತಿದ್ದಾನೆ, ಕರಿ, ನೀನು ಕರೆದ್ರೆ ಬರ್ತಾನೆ. ಲೋ ತಮಣಿ, ತಮಣಿ, ಬಾರೋ ಮಗನೇ, ರೊಟ್ಟಿ ಮಾಡಿದ್ದೀನಿ, ತಿನ್ನು ಬಾರೋ. ನಂಗೇನು ಬೇಡ, ಆ ರೊಟ್ಟಿನೆಲ್ಲ ನಿನ್ನ ಗಂಡಂಗೆ ತಿನ್ನಿಸು. ಏನು ತಾತನೋ ಏನು, ಎಲ್ಲ ತಾತೀರು ನೋಡು, ಆ ಮೊಮ್ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಈ ತಾತ ಅವನೇ ಏನು ಕೊಡಲ್ಲ, 1 ರೂಪಾಯಿ ಕಾಸು ಕೊಡಲ್ಲ. ಅಲ್ಲ ಅಜ್ಜಿ, ಸ್ಕೂಲಲ್ಲಿ ಟೂರ್ ಹೋಗ್ತಾ ಇದ್ದಾರೆ, ನನಗೊಂದು 2,000 ರೂಪಾಯಿ ಕಾಸು ಕೊಡು ಅಂದರೆ ಕೊಡಲ್ಲ ಅಂತೆ ನೋಡಜ್ಜಿ. ನಾನು ಟೂರ್ ಹೋಗ್ತೀನಿ ಅಜ್ಜಿ. ಹಾಗೆಲ್ಲ ಅನ್ಬಾರ್ದು ಮಗನೇ, ಅವ್ರು ನಿಮ್ಮ ತಾತ ಅಲ್ವಾ, ಅವ್ರು ನೀನು ಒಳ್ಳೇದಕ್ಕೆ ಹೇಳಿರ್ತಾರೆ. ನೀನು ಟೂರ್ ಹೋಗ್ಬೇಕು ತಾನೇ, ನಾವೆಲ್ಲರೂ ಹೋಗೋಣ, ಸುಮ್ಮನೀರು. ನಿಮ್ಮ ಜೊತೆ ಯಾರು ಬರ್ತಾರೆ ಟೂರ್ಗೆ? ನಾನು ನನ್ನ ಫ್ರೆಂಡ್ಸುಗಳ ಜೊತೆ ಹೋಗಬೇಕು. ಅಜ್ಜಿ ಕಳ್ಸಜ್ಜಿ, ಸ್ಕೂಲಲ್ಲಿ ಕಳಿಸ್ತಾ ಇನ್ಯಾವಾಗ ಕಳಿಸ್ತೀಯ, ಕಳ್ಸಜ್ಜಿ. ಲೋ ಪಾಪ, ನಾನು ಇನ್ನೂ ಒಳ್ಳೇದಕ್ಕೆ ಕಣೆ ಹೇಳಿದ್ದು. ನೀನು ಟಿ ವಿಲಿ ನೋಡ್ಲಿಲ್ವ ಮೊನ್ನೆ, ಚಿಕ್ಕ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ನೀರಿಗೆ ಬಿಟ್ಟವ್ರೆ. ಪಾಪ ಹುಡುಗರಿಗೆ ಗೊತ್ತಾಗ್ದಂಗೆ 3 ಸತ್ತೋದ್ರಂತೆ. ನಮಗೂ ಭಯ ಆಗಲ್ವೇನ ಕಣ? ನೀವಿನ್ನೂ ಚಿಕ್ಕ ಹುಡುಗರಲ್ವಾ, ನೀವು ದೊಡ್ಡವರಾದ್ಮೇಲೆ ನಾನು ಕಳಿಸ್ತೀನಿ. ಅಯ್ಯೋ, ಹಂಗಂದ್ಬಿಟ್ಟು ನಾವೇನು ನೀರಿಗೆ ಇಳಿತೀವ? ನಾನೇನು ನೀರಿಗೆ ಇಳಿಯಲ್ಲ, ನಾನು ಸುಮ್ಮನೆ ಅಲ್ಲೇ ಕುತ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ. ನಾನು ನೀರಿಗೆ ಇಳಿಯಲ್ಲ ತಾತ. ಇಲ್ಲಪ್ಪ, ನೀನು ಏನು ಹೇಳಿದ್ರು ನಾನು ಕೇಳಲ್ಲ. ನಾನು ಕಾಸು ಕೊಡಲ್ಲ ಅಂದರೆ ಕೊಡಲ್ಲ. ನೀನು ಇಲ್ಲಿ ಹೆಂಗೆ ಹೇಳ್ತೀಯ, ಆಮೇಲೆ ಅಲ್ಲೋಗ್ಬಿಟ್ಟು ನೀರಲ್ಲಿ ಆಟ ಆಡ್ತೀಯ. ನಾನು 1 ರೂಪಾಯಿ ಕಾಸು ಕೊಡಲ್ಲ. ಕೊಡಬೇಡ, ನೀನೇ ಇಟ್ಕ. ಪಾಪ ಬಾ, ನಾವು ಮುಂದಿನ ವಾರ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಬಾ. ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ, ತಿನ್ ಬಾ.
ತುಂಬ ಚೆನ್ನಾಗಿದೆ ಕಣೋ ರೊಟ್ಟಿ. ಈಶಾ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು 5-6 ತಿಂಗಳಿಂದ ಹೇಳ್ತಾನೆ ಇದ್ದೀಯ. ಒಂದ್ಸಲಿನೂ ಕರ್ಕೊಂಡು ಹೋಗಲಿಲ್ಲ. ನಿಮ್ಮನ್ನು ನಂಬ್ಕೊಂಡ್ರೆ ನಾನು ಟ್ರಿಪ್ ಹೋದಂಗೆ ಐತೆ. ಇಲ್ಲ ಇಲ್ಲ, ಈ ಸಲ ಮಿಸ್ ಮಾಡೋದೇ ಇಲ್ಲ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಬಾ ರೊಟ್ಟಿ ತಿನ್ ಬಾರೋ. ನಂಗೆ ರೊಟ್ಟಿನೂ ಬೇಡ, ಏನು ಬೇಡ. ನೀನೇ ತಿನ್ನು. ನೋಡು, ಇವಾಗ ನೀನು ರೊಟ್ಟಿ ತಿಂದರೆ ನಿಂಗೆ ಸಾಯಂಕಾಲ ಪೇಟೆ ಕರ್ಕೊಂಡೋಗಿ ಗೋಬಿ ಮಂಚೂರಿ, ಮಸಾಲೆ ಪುರಿ, ಆಮೇಲೆ ಮೊಟ್ಟೆ ಪಪ್ಸು ಎಲ್ಲ ಕೊಡಿಸ್ತೀನಿ. ಬಾ ರೊಟ್ಟಿ ತಿನ್ ಬಾ. ಓ, ನೀನು ನನ್ನ ಹತ್ರ ಪೂಸಿ ಹೊಡಿಯೋಕ್ಕೆ ಬರಬೇಡ. ನಂಗೆ ಅವೆಲ್ಲ ಏನು ಬೇಡ, ಹೋಗು. ಇವ್ರು ನನ್ನ ಟ್ರಿಪ್ ಕಳ್ಸಲ್ವಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾವ್ರೆ, ಈ ಅಮ್ಮ ಟ್ರಿಪ್ಪಿಗೆ ಕಳ್ಸಲ್ವಂತೆ. ಏನು ಹುಡುಗರೋ ನೀವು, ಅದೆಷ್ಟು ಹಠ ಮಾಡ್ತೀರ ನೋಡ್ರಿ. ಕೇಳಿದ್ದು ಪಡ್ಕೊಳ್ಳೋವರೆಗೂ ನಿಮ್ಮ ಹಠ ನೀವು ಬಿಡೋದೇ ಇಲ್ಲ ಅಲ್ವಾ? ದೊಡ್ಡವ್ರು ಏನು ಕೇಳ್ತಾರೆ ಅಂತ ಕೇಳಬೇಕು. ಒಂದ್ಸಲ ಹೇಳಿದ ಮಾತು ಕೇಳಲೇಬೇಕು ನೀನು. ಇಲ್ಲ ಅಂತಂದರೆ ನೋಡು, ಅಲ್ಲಿ ಬರ ಹೇಳಿದ್ದೀನಿ. ನೀನು ಟ್ರಿಪ್ ಕಳ್ಸೋವರೆಗೂ ನಾನು ಉಪವಾಸ ಮಾಡ್ತೀನಿ. ಒಂದು ಲೋಟ ನೀರು ಕುಡ್ದೇ ಬದುಕ್ತೀನಿ. ನೀನು ಟ್ರಿಪ್ ಕಳ್ಸೋವರೆಗೂ ನಾನು ಊಟನೇ ಮಾಡಲ್ಲ. ಅಯ್ಯ, ಇದೇನಿದು? ಇದರಲ್ಲೆಲ್ಲ ನೀರು ಖಾಲಿ ಆಗ್ಬಿಟ್ಟೈತೆ. ನೀರೇ ಇಕ್ಕಿಲ್ವಾ? ಇನ್ನೇನು ಶೋಗೆ ಇಕ್ಕಿದ್ಯಾ ಇಲ್ಲಿ? ಎಲ್ಲ ಈ ಕಾಗೆ ಮುದ್ಕ ಕುಡ್ದಾಕ್ಬಿಟ್ಟವ್ರೆ ನೀರು. ಬಾರ ಮಗನೆ, ಊಟ ಮಾಡು. ಯಾಕೆ ಇಷ್ಟು ಹಠ ಮಾಡ್ತೀಯ ನೀನು? ಬಾಮ್ಮ ಬಂಗಾರಿ, ಚಿನ್ನು ಮುದ್ದು ಬಾ. ಚಿನ್ನು ಮುದ್ದು ಬಂಗಾರಿ ಎಲ್ಲ ನೀನು ಗಂಡನ ಕರ್ಕೊ, ನನಗೆ ಕರೀತೀಯ. ನೀನು ಯಾರೋ ನಾನು ಯಾರೋ ಇನ್ಮೇಲೆ. ನಾನು ಇನ್ಮೇಲೆ ಈ ಮನೆಗೆ ಬರಲ್ಲ. ನೀವೆಲ್ಲ ಯಾರೋ ನಂಗೆ ಗೊತ್ತೇ ಇಲ್ಲ. ಎಲ್ಲ ನನ್ನ ಮಗನೇ, ಬಾ ಮಾಡ್ತೀನಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಊರಿನ ಹೆಸರನ್ನ ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ವಿಶಸ್ ತಿಳಿಸ್ಬೇಕು ಅಂತಂದರೆ ನೀವು ಕಾಮೆಂಟ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ. ಹಾಗೆ ನೀನು ಊಟ ಮಾಡು. ಅಯ್ಯೋ, ನಾನು ಇವಾಗ ಊಟ ಮಾಡೋಕ್ಕಾಗುತ್ತಾ? ಮೊದಲು ಅವ್ನು ಕರ್ಕೊಂಡು ಬಂದು ಅವನಿಗೆ 1-2 ರೊಟ್ಟಿ ತಿನ್ನಿಸಿ ನಾನು ಆಮೇಲೆ ಊಟ ಮಾಡ್ತೀನಿ. ಅವ್ನು ತಿಂದಿಲ್ಲ ಅಂತಂದರೆ ನಮ್ಮ ಕೈಲಿ ಊಟ ಮಾಡೋಕ್ಕಾಗಲ್ಲಪ್ಪ. ಏನೋ ಮಕ್ಕಳು ಆಟ ಮಾಡ್ತವೆ ಪಾಪ, ಏನು ಮಾಡೋಕ್ಕಾಗುತ್ತೆ?